ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಶ್ರೀ ಕೋದಂಡ ರಾಮಾಲಯದಲ್ಲಿ ನಯನಾನಂದಕರವಾಗಿ ಶ್ರೀ ಸೀತಾರಾಮರ ಕಲ್ಯಾಣೋತ್ಸವ. ತಿರುಮಲ ಶ್ರೀವಾರಿ ಆಲಯದಲ್ಲಿ ಆಗಮೋಕ್ತವಾಗಿ ಶ್ರೀರಾಮಚಂದ್ರನ ಉತ್ಸವ ಮೂರ್ತಿಗೆ ಅಂಗುಳಿ ಸಂಧಾನ ಸಂಪ್ರೋಕ್ಷಣೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ವೈಭವವಾಗಿ ಬೃಹತ್ ಗೀತಾ ಮಹೋತ್ಸವದ ಸಂಭ್ರಮಗಳು. ಭಕ್ತರನ್ನುದ್ದೇಶಿಸಿ ಅನುಗ್ರಹ ಭಾಷಣ ಮಾಡಿದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಗಳು, ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮಿಗಳು. ಶ್ರೀಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥ ಲಕ್ಷ ಬಿಲ್ವಾರ್ಚನೆ, ಕುಂಕುಮಾರ್ಚನೆ ಸೇವೆಗಳು. ತಿರುಪತಿ ಧ್ಯಾನಾರಾಮಂನಲ್ಲಿ ವೈಭವೋಪೇತವಾಗಿ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಗೆ ಪಂಚಾಮೃತಾಭಿಷೇಕ. ದೇಶಾದ್ಯಂತ ಸಂಪ್ರದಾಯಬದ್ಧವಾಗಿ ನೆರವೇರುತ್ತಿರುವ ಕಾರ್ತೀಕ ಮಾಸೋತ್ಸವಗಳು. ವಿದ್ಯುತ್ ದೀಪಾಲಂಕಾರಗಳು, ಪ್ರತ್ಯೇಕ ಪೂಜೆಗಳು, ಅಭಿಷೇಕಗಳೊಂದಿಗೆ ಪ್ರಕಾಶಿಸುತ್ತಿರುವ ಅನೇಕ ಆಲಯಗಳು. ತಿರುಪತಿಯಲ್ಲಿರುವ ಜಾಂಬವಂತ ಪ್ರತಿಷ್ಠಿತ ಎಂದು ಪ್ರಖ್ಯಾತಿ ಹೊಂದಿರುವ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಸೀತಾರಾಮರ ಕಲ್ಯಾಣ ಮಹೋತ್ಸವ ಘನವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಂ ಅನುಬಂಧವಾಗಿರುವ ಈ ಆಲಯದಲ್ಲಿ ಸ್ವಾಮಿಯವರ ಜನ್ಮ ನಕ್ಷತ್ರವಾದ ಪುನರ್ವಸುವನ್ನು ಪುರಸ್ಕರಿಸಿ ಅರ್ಚಕರು ಸೀತಾರಾಮರನ್ನು ಬಂಗಾರದ ಆಭರಣಗಳು, ಪುಷ್ಪಮಾಲೆಗಳೊಂದಿಗೆ ಸುಂದರವಾಗಿ ಅಲಂಕರಿಸಿ ವೇದಿಕೆಯಲ್ಲಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಕಳಶ ಪೂಜೆ, ಕಂಕಣ ಧಾರಣೆ, ಯಜ್ಞೋಪವೀತ ಧಾರಣೆ, ಕನ್ಯಾದಾನ, ಜೀರಿಗೆ ಬೆಲ್ಲ, ಮಾಂಗಲ್ಯ ಪೂಜೆ ಮತ್ತಿತರ ಕ್ರತುವುಗಳನ್ನು ನಿರ್ವಹಿಸಿದರು. ಆನಂತರ ವೇದ ಮಂತ್ರೋಚ್ಚಾರಣೆಗಳು, ಮಂಗಳವಾದ್ಯಗಳ ನಡುವೆ ಸೀತಾರಾಮರ ಕಲ್ಯಾಣ ಮಹೋತ್ಸವ ನಯನಾನಂದಕರವಾಗಿ ಜರುಗಿತು. ಹಾಗೆಯೇ ಸಾಯಂ ಸಂಧ್ಯಾ ವೇಳೆ ಸೀತಾರಾಮರ ತಿರುಚಿ ಸೇವೆ ಜರುಗಿತು. ಸುಂದರ ಶೋಭಿತವಾಗಿ ರತ್ನಾಭರಣಗಳು, ಸುಗಂಧ ಪುಷ್ಪಗಳೊಂದಿಗೆ ಸೀತಾರಾಮರನ್ನು ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಉತ್ಸವವನ್ನು ನೆರವೇರಿಸಿದರು. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಎಂಟು ಏಳನ್ನು ಕಳೆದುದರಿಂದೆ, ಬಂಟರೈವರ ತುಳಿದುದರಿಂದೆ, ಎಂಟು ಏಳನ್ನು. ಪರಮ ಪವಿತ್ರ ಕಾರ್ತೀಕ ಮಾಸದ ಶುಭ ವೇಳೆ ಕಪಿಲ ತೀರ್ಥದಲ್ಲಿರುವ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯವು ಪಂಚಾಕ್ಷರಿ ನಾಮಸ್ಮರಣೆಯೊಂದಿಗೆ ಪ್ರತಿಧ್ವನಿಸಿತು. ಕಾರ್ತಿಕ ಮಾಸವನ್ನು ಪುರಸ್ಕರಿಸಿ ಟಿಟಿಡಿ ಆಧ್ವರ್ಯದಲ್ಲಿ ಕಪಿಲ ತೀರ್ಥದಲ್ಲಿ ನವೆಂಬರ್ 2ನೇ ತಾರೀಕಿನಿಂದ ಡಿಸೆಂಬರ್ 1ನೇ ತಾರೀಕಿನವರೆಗೂ ಕಾರ್ತಿಕ ಮಾಸ ವಿಶೇಷ ಪೂಜೆ, ಹೋಮ ಮಹೋತ್ಸವಗಳು ಘನವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಬೆಳಗ್ಗೆ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ರುದ್ರಹೋಮ ಸಂಪ್ರದಾಯ ಶೋಭಿತವಾಗಿ ಜರುಗುತ್ತಿವೆ. ಈ ತಿಂಗಳ 19ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೂ 11 ದಿನಗಳ ಕಾಲ ರುದ್ರಹೋಮ ಜರುಗಲಿವೆ.
ಈ ಕಾರ್ಯಕ್ರಮದಲ್ಲಿ ರುದ್ರಹೋಮ 3ನೇ ದಿನ ಬೆಳಗ್ಗೆ ಆಲಯ ಪ್ರಾಂಗಣದಲ್ಲಿ ಏರ್ಪಾಟು ಮಾಡಿದ್ದ ಯಾಗಶಾಲೆಯ ಪ್ರಾಂಗಣದಲ್ಲಿ ಅರ್ಚಕರು ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯವರನ್ನು ಸರ್ವಾಲಂಕಾರದೊಂದಿಗೆ ಆಸೀನಗೊಳಿಸಿದರು. ಆನಂತರ ಗಣಪತಿ ಪೂಜೆ, ಹೋಮ ಕುಂಭ ಪೂಜೆ, ಏಕಾದಶ ರುದ್ರ ಪೂಜೆ, ರುದ್ರ ಪಾರಾಯಣ, ರುದ್ರ ಹೋಮವನ್ನು ವೈಭವವಾಗಿ ನಿರ್ವಹಿಸಿ ಲಘುಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಗೀತೋತ್ಸವವನ್ನು ಉದ್ಘಾಟಿಸಲು ಕಂಚಿ ಕಾಮಕೋಟಿ ಪೀಠದ ಶ್ರೀ ಶಂಕರ ವಿದ್ಯೇಶ ಸರಸ್ವತಿ ಮಹಾಸ್ವಾಮೀಜಿಯವರನ್ನು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಲಾಯಿತು. ಈ ಪ್ರಯುಕ್ತ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಕೆರಿಯ ಪಟ್ಟದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಕಂಚಿ ಸ್ವಾಮೀಜಿಯವರನ್ನು ಆದರದಿಂದ ಬರಮಾಡಿಕೊಂಡು ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ದರ್ಶನವನ್ನು ಮಾಡಿಸಿದರು. ಕೃಷ್ಣ ಮಠದ ಚಂದ್ರಶಾಲೆಯಲ್ಲಿ ಸಂಪ್ರದಾಯಬದ್ಧವಾಗಿ ಕಂಚಿ ಮಠಾಧೀಶರನ್ನು ಪರ್ಯಾಯ ಮಠದಿಂದ ಗೌರವಿಸಲಾಯಿತು. ರಾಜಾಂಗಣದಲ್ಲಿ ನಡೆದ ಅದ್ಧೂರಿ ಸಮಾರಂಭದಲ್ಲಿ ಕಂಚಿ ಶ್ರೀಗಳು ಪಾರ್ಥಸಾರಥಿ ರಥವನ್ನು ಅನಾವರಣಗೊಳಿಸಿ ಜ್ಯೋತಿ ಬೆಳಗುವುದರ ಮೂಲಕ ಗೀತೋತ್ಸವಕ್ಕೆ ಚಾಲನೆ ನೀಡಿದರು. ಇದರ ಅಂಗವಾಗಿ ಗೀತಾ ಪಾರಾಯಣ ಮತ್ತು ಗೀತ ನೃತ್ಯ ಕಾರ್ಯಕ್ರಮ ನಡೆಯಿತು. ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವು ಅತ್ಯಂತ ವೈಭವದಿಂದ ನಡೆಯಿತು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಿದರು. ನಮ್ಮ ಚತುರ್ಥ ಪರ್ಯಾಯ ವಿಶ್ವಗೀತಾ ಪರ್ಯಾಯದ ಮಧ್ಯದಲ್ಲಿ ಗೀತಾ ಜಯಂತಿಯ ಪ್ರಯುಕ್ತ ಮತ್ತೊಂದು ಗೀತೋತ್ಸವದ ಸಂಭ್ರಮದ ಈ ಒಂದು ಉದ್ಘಾಟನೆ ನಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರಿಯರು, ಅತ್ಯಂತ ಆತ್ಮೀಯರೂ ಆದಂತಹ ಶ್ರೀ ಕಂಚಿ ಸ್ವಾಮಿಗಳಿಂದ ಆದದ್ದು ನಮಗೆ ಅತ್ಯಂತ ಸಂತೋಷವನ್ನು ನೀಡಿದೆ. ಈ ಕಾರ್ಯಕ್ರಮವನ್ನು ನಾವು ಯೋಜಿಸಿದ್ದಲ್ಲ, ಇದನ್ನು ಶ್ರೀಕೃಷ್ಣನೇ ಯೋಜಿಸಿದ್ದು. ಶ್ರೀಕೃಷ್ಣನೇ ಪ್ಲ್ಯಾನ್ ಮಾಡಿ ಕಂಚಿ ಸ್ವಾಮಿಗಳಿಂದ ಗೀತೋತ್ಸವದ ಉದ್ಘಾಟನೆ ಆಗಬೇಕು ಎಂಬುದು ಅದು ಕೃಷ್ಣನ ಸಂಕಲ್ಪ ಎಂಬುದಾಗಿ ನಮಗೆ 100ಕ್ಕೆ 100 ಮನವರಿಕೆಯಾಗಿದೆ. ಕೃಷ್ಣ ಇಂದ್ರನಿಗೆ ಉಪದೇಶ ಮಾಡಿದ, ಕೇವಲ ಅರ್ಜುನನಿಗೆ ಮಾತ್ರ ಉಪದೇಶ ಮಾಡಿದ್ದಲ್ಲ, ಹನುಮಂತನಿಗೂ ಉಪದೇಶ ಮಾಡಿದ. ಧ್ವಜಸ್ತತ್ವಾತ್ ಹನುಮತಃ. ಆದ್ದರಿಂದ ವಿಜಯಿ ಅಂತೇಳಿ ಹೇಳಿದರೆ ಹನುಮಂತನಿಗೂ ಕೂಡ ವಿಜಯಿ ಅಂತೇಳಿ ಹೆಸರು. ಆದ್ದರಿಂದ ಹನುಮಂತನ ಹೆಸರುಳ್ಳವರು, ಇಂದ್ರನ ಅರ್ಜುನನ ಹೆಸರುಳ್ಳವರು ಈ ಗೀತೋತ್ಸವವನ್ನು ಉದ್ಘಾಟನೆ ಮಾಡಬೇಕು ಎಂಬುದಾಗಿ ಕೃಷ್ಣನ ಸಂಕಲ್ಪ. ಅದರಂತೆ ಈ ಕಾರ್ಯಕ್ರಮವನ್ನು ಮೊದಲುಗೊಂಡು ಬೇಗನೆ ಶುರು ಮಾಡಬೇಕು ಅಂತೇಳಿ ಕೃಷ್ಣ ವಿಜಯೇಂದ್ರ ತೀರ್ಥರನ್ನು, ಕಂಚಿ ಸ್ವಾಮಿಗಳನ್ನು ಇಲ್ಲಿಗೆ ಆಹ್ವಾನಿಸಿ ಆ ಕೃಷ್ಣ ತನ್ನ ದರ್ಶನವನ್ನು ಕೊಟ್ಟು ಅವರ ಮುಖಾಂತರ ಈ ಒಂದು ಬೃಹತ್ ಗೀತೋತ್ಸವವನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ಪರ್ಯಾಯದ ಅತ್ಯಂತ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬಹುದಾದಂತಹ ಒಂದು ವಿಶೇಷ ಕಾರ್ಯಕ್ರಮ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಒಂದೊಂದು ಪರ್ಯಾಯದಲ್ಲಿ ಕೂಡ ಒಂದೊಂದು ವಿಶೇಷ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ. ಯಾವ ಥರ ಲೋಕ ವಿಷಯದಲ್ಲಿ ನಮ್ಮ ಪೇಜಾವರ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳು ಲೋಕಪ್ರಸಿದ್ಧರಾಗಿ ದೇಶ ರಾಮ ಜನ್ಮಭೂಮಿ ಆ ಥರ ಕಾರ್ಯಕ್ರಮ ಎಲ್ಲ ಮಾಡಿದಾರೋ ಆ ಥರ ನಮ್ಮ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮಿಗಳವರು ಧರ್ಮಕ್ಕೋಸ್ಕರವಾಗಿ, ಉಡುಪಿ ಕ್ಷೇತ್ರ ವಿಕಾಸಕ್ಕೋಸ್ಕರವಾಗಿ ಇವರು ಇಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಒಂದೊಂದು ಚೆನ್ನಾಗಿ ವಿಶೇಷವಾಗಿ ಮಾಡ್ತಾ ಇದ್ದಾರೆ. 2ನೇ ಪರ್ಯಾಯದಲ್ಲಿ ಇವರು ಯಾವ ಥರ ಬಿರ್ಲಾ ಮಂದಿರು ಮತ್ತು ಅಯೋಧ್ಯದಲ್ಲಿ ರಾಮಾಯಣ ಮಂದಿರ ಆ ಥರ ಇಲ್ಲಿ ಗೀತಾ ಮಂದಿರವನ್ನು ಲೌಕಿಕ ಸೌಕರ್ಯೋಪೇತ ಆಗಿ ಎಲ್ಲರಿಗೆ ಜನಾಕರ್ಷಣೆ ಯಾವ ಥರ ಬರ್ತದೋ
ಅಂದರೆ ಈ ಕಾಲದಲ್ಲಿ ಜನಾಕರ್ಷಣ ನಮಗೆ ಅತ್ಯಂತ ಅವಸರ. ಆ ಕಾಲದಲ್ಲಿ ಶಂಕರಾಚಾರ್ಯರು ಜನಾಕರ್ಷಣ ಧನಾಕರ್ಷಣ ಯಂತ್ರ ಎಲ್ಲ ಸ್ಥಾಪಿತ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಥರ ಜನಾಕರ್ಷಣ ಯಾವ ಥರ ಇರ್ತದೋ ಆ ಥರ ಚೆನ್ನಾಗಿ ಮಾಡಿದ್ದಾರೆ. ತೇಷಾಂ ವಾಸಃ ತ್ರಿವಿಷ್ಟಪೇ, ಸ್ವರ್ಗದಲ್ಲಿ ವಾಸ ಸಿಕ್ಕುತ್ತದೆ. ಯಾರು ರಾಮಾಯಣವನ್ನು ಲೇಖನ ಬರುತ್ತಾರೋ ಅವರಿಗೆ, ಲೇಖನ ಮಾಡುವವರಿಗೆ. ಪಾರಾಯಣ ಮಾಡುವುದು, ಸುಂದರಕಾಂಡ ಪಾರಾಯಣ ಮಾಡುವುದೆಲ್ಲ ಪ್ರಸಿದ್ಧ. ಲೇಖನ ಯಜ್ಞವನ್ನು ಕೂಡ ವಾಲ್ಮೀಕಿ ಮಹರ್ಷಿ ಉಲ್ಲೇಖನ ಮಾಡುತ್ತಾರೆ. ಯಾರು ಲೇಖನ ಮಾಡುತ್ತಾರೋ ರಾಮಾಯಣವನ್ನು ಅವರಿಗೆ ಸ್ವರ್ಗದಲ್ಲಿ ವಾಸ ಸಿಕ್ಕುತ್ತದೆ. ಆ ಥರ ಅದೇ ನಾವು ಇಲ್ಲಿ ಕೂಡ ನೋಡಬೇಕು. ಭಗವದ್ಗೀತಾ ವಿಷಯದಲ್ಲಿ ಕೂಡ ಲೇಖನ ಯಜ್ಞ ಮಾಡುವವರಿಗೆ ಪುಣ್ಯ ಸಿಕ್ಕುತ್ತದೆ. ಇದು ಹ್ಯಾಂಡ್ ರೈಟಿಂಗ್ ಮಾತ್ರವಿಲ್ಲ, ನಮಗೆ ಸ್ವರ್ಗಕ್ಕೋಸ್ಕರವಾಗಿ ಕೂಡ ಇದು ಉಪಯೋಗ ಆಗುತ್ತದೆ. ಇದು ಬಡವರೆಲ್ಲ ಹ್ಯಾಂಡ್ ರೈಟಿಂಗ್ ಅಂತಾರೆ, ಅದು ಆ ಥರ ಮಾತ್ರ ಇಲ್ಲ. ಇದು ಮನಸ್ಸಲ್ಲಿ ಬರ್ತದೆ. ಒಂದು ಸಲ ನಾವು ಉಚ್ಚಾರಣೆ ಮಾಡಿದಾಗ ಸ್ವಲ್ಪ ಸಮಯ ನಮ್ಮ ಮನಸ್ಸಲ್ಲಿ ಇರ್ತದೆ. ಲೇಖನ ಮಾಡಿದಾಗ ಮನಸ್ಸಲ್ಲಿ ಧಾರಣ ಅಲ್ಲಿ ನಿರಂತರ ನಮ್ಮ ಮನಸ್ಸಲ್ಲಿ ಅದು ವಾಸ ಆಗೋಗ್ಬಿಟ್ಟದೆ. ಆ ಥರ ಈ ವಿಷಯದಲ್ಲಿ ವಾಲ್ಮೀಕಿ ಮಹರ್ಷಿ ಆ ಥರ ಹೇಳಿದಾರೋ ಆ ಥರ ಭಗವದ್ಗೀತಾ ಲೇಖನ ಯಜ್ಞ ಕಾರಣದಿಂದ ಎಲ್ಲರಿಗೂ ಪುಣ್ಯ ಪ್ರಾಪ್ತಿ ಉಂಟು, ಸ್ವರ್ಗ ಸಂಬಂಧ ಉಂಟು. ಆ ಥರ ಇದು ದೊಡ್ಡ ವಿಷಯ. ಶ್ರೀಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥ ಲಕ್ಷ ಬಿಲ್ವಾರ್ಚನೆ ಕುಂಕುಮಾರ್ಚನೆ ಸೇವೆಯನ್ನು ವೈಭವದಿಂದ ಆಚರಿಸಲಾಯಿತು. ಜ್ಞಾನ ಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿಯವರ ದಿವ್ಯ ಪ್ರಾಂಗಣದಲ್ಲಿ ಕಾರ್ತಿಕ ಮಾಸೋತ್ಸವವನ್ನು ಮಂಗಳಪ್ರದಾಯಕವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಆಲಯದ ಅಲಂಕಾರ ಮಂಟಪದಲ್ಲಿ ಶ್ರೀ ಸೋಮಸ್ಕಂದಮೂರ್ತಿ ಸ್ವಾಮಿಯವರನ್ನು, ಶ್ರೀ ಜ್ಞಾನ ಪ್ರಸೂನಾಂಬಾ ದೇವಿಯನ್ನು, ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರನ್ನು, ಶ್ರೀ ಚಂಡಿಕೇಶ್ವರರನ್ನು ಬೇರೆ ಬೇರೆ ಪೀಠಗಳಲ್ಲಿ ಸರ್ವಾಭರಣ ಭೂಷಿತರಾಗಿ ವರ್ಣಮಯ ಸುಗಂಧ ಪುಷ್ಪಮಾಲೆಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ಅರ್ಚಕರು ಗಣಪತಿ ಆರಾಧನೆ, ಪುಣ್ಯಾಹವಾಚನ ಇತ್ಯಾದಿ ಸಂಪ್ರದಾಯ ಕ್ರತುವುಗಳೊಂದಿಗೆ ಶ್ರೀ ಸೋಮಸ್ಕಂದಮೂರ್ತಿ ಸ್ವಾಮಿಯವರಿಗೆ ಶಾಸ್ತ್ರೋಕ್ತವಾಗಿ ಲಕ್ಷ ಬಿಲ್ವಾರ್ಚನೆ ಹಾಗೂ ಶ್ರೀ ಜ್ಞಾನ ಪ್ರಸೂನಾಂಬಾ ದೇವಿಗೆ ಕುಂಕುಮಾರ್ಚನೆಯನ್ನು ನಿರ್ವಹಿಸಿದರು. ಆನಂತರ ಧೂಪದೀಪ ನೈವೇದ್ಯ ಮಹಾಮಂಗಳಾರತಿಯನ್ನು ಸಮರ್ಪಿಸಿ ಭಕ್ತರಿಗೆ ತೀರ್ಥ ಪ್ರಸಾದವನ್ನು ವಿತರಿಸಿದರು. ತಿರುಮಲ ಶ್ರೀವಾರಿ ಆಲಯದಲ್ಲಿ ಬೆಳಗ್ಗೆ ಸೀತಾರಾಮ ಲಕ್ಷ್ಮಣ ಶ್ರೀರಾಮಚಂದ್ರ ಉತ್ಸವ ಮೂರ್ತಿಗಳಿಗೆ ಪ್ರತ್ಯೇಕ ಪೂಜೆಗಳನ್ನು ಸಲ್ಲಿಸಿದರು. ಶ್ರೀರಾಮಚಂದ್ರ ಸ್ವಾಮಿ ಉತ್ಸವ ಮೂರ್ತಿಗೆ ಅಂಗುಳಿ ಸಂಧಾನ ಸಂಪ್ರೋಕ್ಷಣೆಯು ವೈಖಾನಸ ಆಗಮೋಕ್ತವಾಗಿ ನಿರ್ವಹಿಸಿದರು. 2021ನೇ ಸಂವತ್ಸರ ಶ್ರೀರಾಮರ ವಿಗ್ರಹಕ್ಕೆ ಸಂಬಂಧಿಸಿದ ಎಡಗೈಯ ಮಧ್ಯದ ಬೆರಳಿನ ಭಾಗದಲ್ಲಿ ಚಿಕ್ಕ ಭಿನ್ನವಾಗಿರುವುದನ್ನು ಗುರುತಿಸಿ ಆ ಬೆರಳಿಗೆ ಬಂಗಾರದ ಕವಚವನ್ನು ತೊಡಿಸಿದರು. ಆನಂತರ ಟಿಟಿಡಿ ಜಿಆರ್ ಸ್ವಾಮೀಜಿಯವರು ಆಗಮ ಪಂಡಿತರ ಸೂಚನೆಗಳ ಮೇರೆಗೆ ಬೆಳಗ್ಗೆ ಆಲಯದ ಸಂಪಂಗಿ ಪ್ರಾಕಾರದಲ್ಲಿ ಪ್ರತ್ಯೇಕವಾಗಿ ಹೋಮಗಳನ್ನು ನಿರ್ವಹಿಸಿ ಪೂರ್ಣಾಹುತಿ ಕಳಾವಾಹನ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಉತ್ಸವ ಮೂರ್ತಿಯಲ್ಲಿರುವ ಚಿಕ್ಕ ಭಿನ್ನವನ್ನು ಶಾಸ್ತ್ರೋಕ್ತವಾಗಿ ಸರಿಪಡಿಸಿದರು. ಅದಕ್ಕಿಂತ ಮೊದಲು ಪೂಜಾ ಸಾಮಗ್ರಿಯನ್ನು ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಆಲಯದ ಡೆಪ್ಯೂಟಿ ಇಒ ಲೋಕನಾಥಂ, ಆಗಮ ಪಂಡಿತರು, ಅರ್ಚಕರು ಧ್ವಜಸ್ತಂಭ ಪ್ರದಕ್ಷಿಣೆಯಾಗಿ ಸಂಪಂಗಿ ಪ್ರಾಕಾರಕ್ಕೆ ತಂದರು. ತಿರುಪತಿಯ ಪೇಜಾವರ ಮಠದಲ್ಲಿ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾಶ್ರೀಷ ತೀರ್ಥರಿಂದ ಸ್ವಾಮಿಗೆ ಸಂಸ್ಥಾನ ಪೂಜೆಯು ನೆರವೇರಿತು. ವ್ಯಾಸರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾಶ್ರೀಷ ತೀರ್ಥರು ತಿರುಪತಿಯ ಪೇಜಾವರ ಮಠದ ಶ್ರೀನಿವಾಸ ಧಾಮದಲ್ಲಿ ಸಂಸ್ಥಾನ ಪೂಜೆಯನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ತಿರುಪತಿಯ ಅನೇಕ ಮಂದಿ ಭಕ್ತರು ಭಾಗವಹಿಸಿ ಪೂಜೆಯನ್ನು ವೀಕ್ಷಿಸಿ ಪುನೀತರಾದರು.
ತಿರುಮಲ ತಿರುಪತಿ ದೇವಾಲಯವು 2025 ಫೆಬ್ರವರಿ ತಿಂಗಳ ಆರ್ಜಿತ ಸೇವಾ ಟಿಕೆಟ್ಗಳ ಕೋಟಾವನ್ನು ಬಿಡುಗಡೆ ಮಾಡಿದೆ. ತಿರುಮಲ ಸಮಾಚಾರ ಆರ್ಜಿತ ಸೇವಾ ಟಿಕೆಟ್ 2025 ಫೆಬ್ರವರಿ ತಿಂಗಳ ಕೋಟಾ ವಿವರ ಹೀಗಿದೆ. 2025 ಫೆಬ್ರವರಿ ತಿಂಗಳಿಗೆ ಸಂಬಂಧಿಸಿದ ತಿರುಮಲ ಶ್ರೀನಿವಾಸನ ಆರ್ಜಿತ ಸೇವೆಗಳು, ದರ್ಶನ, ವಸತಿ ಕೋಟಾವನ್ನು ನವೆಂಬರ್ 21ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಿದೆ. ವರ್ಚುವಲ್ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಊಂಜಲ್ ಸೇವೆ, ಸಹಸ್ರ ದೀಪಾಲಂಕರಣ ಸೇವಾ ಟಿಕೆಟ್ ನವೆಂಬರ್ 21ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆನ್ಲೈನ್ನಲ್ಲಿ ಬಿಡುಗಡೆ. ಅಂಗ ಪ್ರದಕ್ಷಿಣೆಯ ಟೋಕನ್ಗಳು ನವೆಂಬರ್ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬಿಡುಗಡೆ. ಶ್ರೀವಾಣಿ ಟ್ರಸ್ಟ್ ಡೋನರ್ಸ್ ವಸತಿ ದರ್ಶನ ನವೆಂಬರ್ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬಿಡುಗಡೆ. ವೃದ್ಧರು, ದಿವ್ಯಾಂಗರಿಗೆ ಶ್ರೀನಿವಾಸನ ದರ್ಶನ ನವೆಂಬರ್ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಬಿಡುಗಡೆ. 300 ರೂಪಾಯಿ ವಿಶೇಷ ಪ್ರವೇಶ ದರ್ಶನ ನವೆಂಬರ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬಿಡುಗಡೆ. ತಿರುಮಲ ಮತ್ತು ತಿರುಪತಿಯಲ್ಲಿ ವಸತಿಗಾಗಿ ನವೆಂಬರ್ 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಬಿಡುಗಡೆ. ರೇಣುಗುಂಟ ವಿಮಾನಾಶ್ರಯದಲ್ಲಿ ಪ್ರತಿದಿನ ಬಿಡುಗಡೆ ಮಾಡುತ್ತಿರುವ ಶ್ರೀವಾಣಿ ದರ್ಶನ ಟಿಕೆಟ್ಗಳ ಸಂಖ್ಯೆಗಳನ್ನು 100ರಿಂದ 200ಕ್ಕೆ ಟಿಟಿಡಿ ಹೆಚ್ಚು ಮಾಡಲಾಗಿದೆ. ಗೋಕುಲ ವಿಶ್ರಾಂತಿ ಭವನದ ಹಿಂದೆ ಬಿಡುಗಡೆ ಮಾಡುತ್ತಿರುವ ಟಿಕೆಟ್ಗಳ ಸಂಖ್ಯೆಗಳನ್ನು 900ರಿಂದ 800ಕ್ಕೆ ಟಿಟಿಡಿ ಕಡಿಮೆ ಮಾಡಲಾಗಿದೆ. ಟಿಟಿಡಿ ಅಧಿಕೃತ ಜಾಲತಾಣ ttdevastanams.ap.gov.in. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕಾರ್ತಿಕ ಮಾಸದ ಪ್ರಯುಕ್ತ ಶ್ರೀ ಉಮಾ ಬೃಹದೇಶ್ವರನ ಅಭಿಷೇಕ ಸೇವೆ ಸರ್ವರಿಗೂ ಸರ್ವಪ್ರದ. ಪವಿತ್ರ ಕಾರ್ತಿಕ ಮಾಸದಲ್ಲಿ ಭಕ್ತರು ಸರ್ವೇಶ್ವರನ ಕೃಪೆಯನ್ನು ಪಡೆಯುತ್ತಿದ್ದಾರೆ. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಕಾರ್ತಿಕ ಮಾಸೋತ್ಸವಗಳ ಅಂಗವಾಗಿ ತಿರುಪತಿ ಅಲಿಪಿರಿಯಲ್ಲಿರುವ ಧ್ಯಾನಾರಾಮಂನಲ್ಲಿ ಶ್ರೀ ಉಮಾ ಬೃಹದೇಶ್ವರನಿಗೆ ರುದ್ರಾಭಿಷೇಕ ವೈಭವವಾಗಿ ಜರುಗುತ್ತಿವೆ. ಇದರ ಅಂಗವಾಗಿ ಬೆಳಗ್ಗೆ ಮಹಾಗಣಪತಿ ಆರಾಧನೆ, ಷೋಡಶೋಪಚಾರಯುಕ್ತವಾಗಿ ಶ್ರೀ ಉಮಾ ಬೃಹದೀಶ್ವರನಿಗೆ ಪಂಚಾಮೃತಗಳು, ಕುಂಕುಮ, ಭಸ್ಮ, ಚಂದನಾದಿ ಪರಿಮಳ ದ್ರವ್ಯಗಳೊಂದಿಗೆ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಸೇವೆ ವೇದೋಕ್ತವಾಗಿ ಜರುಗಿತು. ಆನಂತರ ನಾಗಾಭರಣ ಭೂಷಿತರಾದ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಯವರಿಗೆ ಸುಂದರ ಅಲಂಕಾರಗಳ ನಡುವೆ ಪುಷ್ಪಾರ್ಚನೆ, ಮಹಾಲಿಂಗಾರ್ಚನೆ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿ ಕರ್ಪೂರದ ನೀರಾಜನವನ್ನು ಸಮರ್ಪಿಸಿದರು. ಬ್ರಹ್ಮಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್
तत्प्रणमामि सदा शिवलिङ्गम् देवमुनिप्रवरार्चितलिङ्गं कामदहन करुणाकरलिङ्गम् रावणदर्पविनाशकलिङ्गं तत्प्रणमामि सदा शिवलिङ्गम् सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयज्ञविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहार सुशोभितलिङ्गम् ಕಾಣಿಪಾಕಂನಲ್ಲಿ ನೆಲೆಸಿರುವ ವಿನಾಯಕ ಸ್ವಾಮಿಯವರ ಸ್ವರ್ಣ ರಥೋತ್ಸವ ನಯನ ಮನೋಹರವಾಗಿ ಜರುಗಿತು. ಚಿತ್ತೂರು ಜಿಲ್ಲೆಯಲ್ಲಿ ವಿಶೇಷ ಗಣನಾಥನ ಆಲಯವಾಗಿ ಪ್ರಖ್ಯಾತಿ ಹೊಂದಿರುವ ಕಾಣಿಪಾಕಂ ವರಸಿದ್ದಿ ವಿನಾಯಕ ಸ್ವಾಮಿಯವರ ಆಲಯದಲ್ಲಿ ಸ್ವರ್ಣ ರಥೋತ್ಸವ ಘನವಾಗಿ ಜರುಗಿತು. ಆಲಯದ ಅಲಂಕಾರ ಮಂಟಪದಲ್ಲಿ ಅರ್ಚಕರು ಸಿದ್ಧಿಬುದ್ಧಿ ಸಮೇತ ವಿನಾಯಕ ಸ್ವಾಮಿಯವರನ್ನು ಆಸೀನಗೊಳಿಸಿ ಆಭರಣಗಳು ಪುಷ್ಪಗಳಿಂದ ಶೋಭಿತವಾಗಿ ಅಲಂಕರಿಸಿ ಆರತಿಯನ್ನು ಸಮರ್ಪಿಸಿದರು. ಆನಂತರ ಸ್ವಾಮಿ ಅಮ್ಮನವರನ್ನು ಉತ್ಸವವಾಗಿ ಆಲಯದ ಬಳಿಗೆ ತಂದು ಸುಂದರವಾಗಿ ಅಲಂಕರಿಸಿದ ಸ್ವರ್ಣ ರಥದಲ್ಲಿ ಆಸೀನಗೊಳಿಸಿದರು. ಭಕ್ತರ ಕೋಲಾಟ ಪ್ರದರ್ಶನಗಳು, ಭಜನೆಗಳು, ತಾಳಮೇಳಗಳ ನಡುವೆ ಆಲಯದ ಬೀದಿಗಳಲ್ಲಿ ಶ್ರೀ ವರಸಿದ್ದಿ ವಿನಾಯಕ ಸ್ವಾಮಿಯ ಸ್ವರ್ಣ ರಥೋತ್ಸವ ಶೋಭಾಯಮಾನವಾಗಿ ಸಾಗಿತು. ಟಿಟಿಡಿಯು ಪ್ರತಿಷ್ಠಾತ್ಮಕವಾಗಿ ನಿರ್ವಹಿಸುತ್ತಿರುವ ಎಸ್ವಿ ಅನ್ನದಾನಂ ಟ್ರಸ್ಟ್ಗೆ ಸಹಾಯವಾಗಲೆಂದು ಕಿಯೋಸ್ಕ್ ಮೆಷಿನ್ಗಳನ್ನು ತಿರುಮಲ ತಿರುಪತಿ ದೇವಸ್ಥಾನವು ಅನುವು ಮಾಡಿದೆ. ತಿರುಮಲದ ಮಾತೃಶ್ರೀ ತರಿಗೊಂಡ ವೆಂಕಮಾಂಬ ಅನ್ನಪ್ರಸಾದ ಭವನದಲ್ಲಿ ಬುಧವಾರ ಟಿಟಿಡಿ ಇಒ ಸಿಎಚ್ ವೆಂಕಯ್ಯ ಚೌಧರಿ ಈ ಕಿಯೋಸ್ಕ್ ಮೆಷಿನ್ ಅನ್ನು ಪ್ರಾರಂಭಿಸಿದರು. ಕೆನರಾ ಬ್ಯಾಂಕ್ ಟಿಟಿಡಿಗೆ ಈ ಮೆಷಿನ್ಗಳನ್ನು ದಾನವಾಗಿ ನೀಡಿತು. ಈ ಮೆಷಿನ್ನ ಮುಖಾಂತರ ಎಸ್ವಿ ಅನ್ನಪ್ರಸಾದ ಟ್ರಸ್ಟ್ಗೆ ಸುಲಭವಾಗಿ ದೇಣಿಗೆ ನೀಡಬಹುದು. ₹1 99,999 ರೂಗಳವರೆಗೂ ಯಾವುದೇ ಮೊತ್ತವನ್ನು ದೇಣಿಗೆ ನೀಡಬಹುದು. ಈ ಸಂದರ್ಭದಲ್ಲಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಮಾತನಾಡುತ್ತಾ, ಟಿಟಿಡಿಯು ಸಂಪೂರ್ಣ ಡಿಜಿಟಲೀಕರಣವಾಗಿದೆ. ಈ ಅಂಗವಾಗಿ ಈ ಮೆಷಿನ್ ಲಭ್ಯವಾಗಿದ್ದು, ಭವಿಷ್ಯದಲ್ಲಿ ಇನ್ನಷ್ಟು ಕಿಯೋಸ್ಕ್ ಮೆಷಿನ್ಗಳನ್ನು ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಡೆಪ್ಯೂಟಿ ಇಒಗಳವರಾದ ಲೋಕನಾಥಂ, ರಾಜೇಂದ್ರ, ಕೆನರಾ ಬ್ಯಾಂಕ್ ಡಿಜಿಎಂ ರವೀಂದ್ರ ಅಗರ್ವಾಲ್, ಎಜಿಎಂ ನಾಗರಾಜರಾವ್, ತಿರುಮಲ ಬ್ರಾಂಚ್ ಮ್ಯಾನೇಜರ್ ರಾಘವನ್ ಮತ್ತಿತರರು ಪಾಲ್ಗೊಂಡಿದ್ದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ.
ननाथो ननाथः सदा वेङ्कटेशं स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ। ಗೋವಿಂದ ಗೋವಿಂದ ಗೋವಿಂದ. ಬೊಗಣಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ಕೃಷ್ಣಗಿರಿ ಸಮೀಪ ಬೊಗಣಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನದ ಮಹಾಕುಂಭಾಭಿಷೇಕ ಬಹಳ ವಿಮರ್ಶಾತ್ಮಕವಾಗಿ ನಡೆಯಿತು. ಇದರ ಅಂಗವಾಗಿ ಗಣಪತಿ ಪೂಜೆ, ಯಾಗಶಾಲೆಯನ್ನು ಸ್ಥಾಪಿಸಿ, ಪವಿತ್ರ ಜಲವಿರುವ ಕಳಶಗಳನ್ನು ಸ್ಥಾಪಿಸಿ ವಿಶೇಷ ಪ್ರಾರ್ಥನೆಯನ್ನು ಚಾಲನೆ ನೀಡಲಾಯಿತು. ನಂತರ ಉತ್ಸವದ ಪ್ರಮುಖ ಕಾರ್ಯಕ್ರಮದ ಅಂಗವಾಗಿ ಅಶೋಕ್ ಅಯ್ಯರ್ ನೇತೃತ್ವದಲ್ಲಿ ವೇದ ಮಂತ್ರಗಳನ್ನು ಪಠಿಸಿ ಯಾಗದ ರಸ್ತೆಯಲ್ಲಿ ಪೂಜೆಯನ್ನು ಸಲ್ಲಿಸಿ ಪೂರ್ಣಕುಂಭ ಕಳಶ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಶ್ರೀ ಲಕ್ಷ್ಮೀ ನರಸಿಂಹನಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಗೌರಗಾನಹಳ್ಳಿಯಲ್ಲಿರುವ ರಂಗನಾಥಸ್ವಾಮಿ ದೇವಸ್ಥಾನದಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಗುರುಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಗರ್ಭಗುಡಿಯಲ್ಲಿರುವ ಉದ್ಭವ ಶ್ರೀ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ನಂತರ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ರವರು ಆತ್ಮಬೋಧಾಮೃತ ಪ್ರವಚನವನ್ನು ನೀಡಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬೆಂಗಳೂರಿನ ಶ್ರೀರಾಮುಲು ಬೀದಿಯಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಆಚರಿಸಲಾಯಿತು. ಈ ಪ್ರಯುಕ್ತ ಶ್ರೀ ಸೀತಾ ಲಕ್ಷ್ಮಣ ಸಮೇತ ಶ್ರೀ ಆಂಜನೇಯ ಸ್ವಾಮಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಮಂಗಳ ನೀರಾಜನವನ್ನು ಬೆಳಗಿದರು.
ಕೋಲಾರ ಜಿಲ್ಲೆಯ ತಿಪ್ಪದೊಡ್ಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಂದೇಶ್ವರ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಈ ನಿಮಿತ್ತ ಶ್ರೀ ಶ್ರೀ ಆವನಿ ಶೃಂಗೇರಿ ಸದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ಪೀಠಾಧ್ಯಕ್ಷರಾದ ಶ್ರೀ 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 ಅದ್ವೈತಾನಂದ ಭಾರತೀ ಸ್ವಾಮಿಗಳು ಆಗಮಿಸಿದರು. ಗುರುಗಳಿಗೆ ಪೂರ್ಣಕುಂಭ ಸ್ವಾಗತವನ್ನು ನೀಡಿದರು. ಭಕ್ತರೆಲ್ಲ ಗುರುಗಳ ಹಿಂದೆ ದೇವಾಲಯಕ್ಕೆ ಸೇರಿದರು. ತರುವಾಯ ಹೋಮಕುಂಡದಲ್ಲಿ ಪೂರ್ಣಾಹುತಿಯನ್ನು ಸಮರ್ಪಿಸಿ ವಸುರುದ್ಧಾರ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ತದನಂತರ ಮಂದೇಶ್ವರ ಶನೇಶ್ವರ ಸ್ವಾಮಿಗೆ, ಕಾಶಿ ವಿಶ್ವನಾಥ, ಪಾರ್ವತೀ ದೇವಿಗೆ, ಗಣಪತಿ ಹಾಗೂ ನವಗ್ರಹಗಳಿಗೆ ಗುರುಗಳ ಅಮೃತ ಹಸ್ತಗಳಿಂದ ಕುಂಭಾಭಿಷೇಕ ವೈಭವದಿಂದ ಜರುಗಿತು. ಅನೇಕ ಮಂದಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವ ಶ್ರೀ ನಂಜನಗೂಡು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುವಾರದ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಪ್ರಯುಕ್ತ ಬೃಂದಾವನಕ್ಕೆ ಪಂಚಾಮೃತಾಭಿಷೇಕವನ್ನು ಮಾಡಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನೆರೆದ ಅನೇಕ ಮಂದಿ ಭಕ್ತರು ರಾಯರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ
ಕಲಾಂದಿಕಾ ಅಕಾಡೆಮಿ ಆರ್ಟ್ ಆಫ್ ಸಭಾಂಗಣದಲ್ಲಿ ಜರುಗುತ್ತಿರುವ ವಸುಂಧರೋತ್ಸವ 40ನೇ ಶಾಸ್ತ್ರೀಯ ನೃತ್ಯ ಮತ್ತು ಸಂಗೀತದ ವಾರ್ಷಿಕ ರಾಷ್ಟ್ರೀಯ ಉತ್ಸವದ ಅಂಗವಾಗಿ ಮೈಸೂರಿನ ವಿದ್ವಾನ್ ಭದ್ರಿ ದಿವ್ಯಾ ಭೂಷಣ್ ಮತ್ತು ವಿದುಷಿ ಡಾಕ್ಟರ್ ಅಂಜನಾ ಭೂಷಣ್ ಭರತನಾಟ್ಯ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ವಿದುಷಿ ಗೀತಾ ಪ್ರಸಾದ್ ಇವರಿಂದ ಕಥಕ್ಕಳಿ, ಕುಚುಪ್ಪುಡಿ, ಭರತನಾಟ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶಶಿಮಂಡಲ ಮಧ್ಯದ ಶ್ಯಾಮೆ ಸಕಲ ಭುವನ ಸರ್ವಭೌಮೆ ಶಶಿಮಂಡಲ ಮಧ್ಯದ ಶ್ಯಾಮೆ ಸಕಲ ಭುವನ ಸರ್ವಭೌಮೆ ಶಶಿಮಂಡಲ ಮಧ್ಯಕ 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 ಶ್ಯಾಮೆ ಸಕಲ ಭುವನ ಸರ್ವಭೌಮೆ. ಮೈಸೂರಿನ ವಿನೋಬಾ ರಸ್ತೆಯಲ್ಲಿರುವ ಕಲಾಮಂದಿರದಲ್ಲಿ ಕನಕದಾಸ ಜಯಂತಿ ನಿಮಿತ್ತ ಜರುಗುತ್ತಿರುವ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಶ್ರೀಮತಿ ಸಂಗೀತಾ ಬಾಲಚಂದ್ರರವರಿಂದ ಕನಕದಾಸರ ಹಾಗೂ ಪುರಂದರದಾಸರ ಕೀರ್ತನೆಗಳ ಜುಗಲ್ಬಂದಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh